ಇವ್ರ ಮಧ್ಯೆ ಡಿಸ್ಟರ್ಬ್ ಮಾಡ್ತಾನೆ ಇದ್ದಾರೆ. ಸೊ ಹಾಗಾಗಿ ಲೆಟ್ ಹಿಮ್ ಬಿ ಆನ್ ರೆಕಾರ್ಡ್ ದಟ್ ಅವ್ರು ಮಾತಾಡಿದಾಗ ಖಂಡಿತ ನಾವು ಡಿಸ್ಟರ್ಬ್ ಮಾಡೇ ಮಾಡ್ತೀವಿ. I don't care. You don't care for anybody. You don't care for the country. Everybody knows. Congress and Nagaraj Yadav will not care for the country. Because you love your friends in Pakistan, not in India. You don't stand for Indian. ಸುರೇಶ್ ಅವರು, ಬಿಜೆಪಿ ಕಾಂಗ್ರೆಸ್ ಎರಡನ್ನೂ ಪಕ್ಕಕ್ಕಿಟ್ಬಿಡಿ. ಜಾಗತಿಕವಾಗಿ ವಿದ್ಯಮಾನಗಳು ಏನು ನಡೀತಾ ಇದ್ದಾವೆ, ದೇಶದ ಪರಿಸ್ಥಿತಿ ಹೆಂಗಿದೆ, ಅದರ ಮೇಲೆ ನೀವು ಚಿನ್ನ ಖರೀದಿಯನ್ನು ಕಡಿಮೆ ಮಾಡಿ, ಪೆಟ್ರೋಲು ಡೀಸೆಲ್ ಬಳಕೆಯನ್ನು ಕಡಿಮೆ ಮಾಡಿ, ಸಾಧ್ಯ ಆದಷ್ಟು ಓಡಾಟ ಕಡಿಮೆ ಮಾಡಿ, ಕಾರ್ ಪೂಲಿಂಗ್ ಮಾಡಿ, ಈ ಸಲಹೆಗಳು ಹೆಂಗೆ ಅನ್ನಿಸ್ತವೆ ನಿಮಗೆ? ಅಜಿತ್, ಈಗ ಇಬ್ಬರು ಅವ್ರದ್ದು ವಾದ ವಿವಾದಗಳು ಆ್ಯಸ್ ಅ ಪಾರ್ಟಿ ಪಾಯಿಂಟ್ ಆಫ್ ವ್ಯೂ ಮಾಡಲಿ, ಅದು ಮಾಡಲಿ. ಎಸ್, ಅದು ನಮ್ಮ ಉದ್ದೇಶ ಅಲ್ಲ. ಇಲ್ಲಿ ಮೋದಿ ನಮ್ಮ ಪ್ರೈಮ್ ಮಿನಿಸ್ಟರ್ ಅವ್ರು ಹೇಳಿರೋ ಒಂದು ವಿಷನ್ ಅಥವಾ ಪಾಯಿಂಟ್ ಆಫ್ ವ್ಯೂ ಅಂತ ನೋಡಿದ್ರೆ, ದ ಪಾಯಿಂಟ್ ಆಫ್ ವ್ಯೂ ಒಂದೇ ಇರೋದೇನಪ್ಪ ಅಂದರೆ ನಮ್ಮ ಫಾರೆಕ್ಸ್ ರಿಸರ್ವ್ನ ಎಷ್ಟರ ಮಟ್ಟಿಗೆ ನಾವು ರಿಸರ್ವ್ನ ಕಾಪಾಡೋಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ. ಎಸ್, ರಿಟೇಲ್ ಸೇಲಲ್ಲಿ ಜ್ಯುವೆಲ್ರಿನ ನೀವು ಆದಷ್ಟು ಮಟ್ಟಕ್ಕೆ 1 ವರ್ಷಕ್ಕೆ ತಡೆ ಮಾಡಿ ಅನ್ನೋದು ಅರ್ಥ ಏನಂದರೆ, ನಮ್ಮ ಕನ್ಸಂಪ್ಷನ್ ಜಾಸ್ತಿ ಆದಾಗತ್ತ ಇಂಪೋರ್ಟ್ ಜಾಸ್ತಿ ಆಗುತ್ತೆ, ಇಂಪೋರ್ಟ್ ಜಾಸ್ತಿ ಆದಾಗ ಔಟ್ಫ್ಲೋ ಜಾಸ್ತಿ ಆಗುತ್ತೆ. ಸೊ ಇದನ್ನು ಎಷ್ಟರ ಮಟ್ಟಿಗೆ ನಾವು ಉದ್ದೇಶ ಕನ್ಸಂಪ್ಷನ್ ಕಡಿಮೆ ಮಾಡಿ ಅಲ್ಲ, ಇಂಟರ್ನಲ್ ಕನ್ಸಂಪ್ಷನ್ ಜಾಸ್ತಿ ಆಗಲಿ ಅಂತ ಅಲ್ಲ. ಈಗ ಇಂಟರ್ನಲ್ ದೇಶದಲ್ಲಿ ಉತ್ಪಾದನೆಯಾಗುವ ವಸ್ತು ವಿದೇಶ ಪ್ರವಾಸನ 1 ವರ್ಷ ನಿಲ್ಲಿಸ್ಬಿಡಿಯಪ್ಪ. ಅನವಶ್ಯಕ ವಿದೇಶ, ಅನವಶ್ಯಕ ಅಂದರೆ ಈಗ ಎಲ್ಲೋ ಒಂದೇನೋ ಒಂದು ಹೂಡಿಕೆ ಮಾಡೋದಿದೆ ಅಥವಾ ಇಲ್ಲೇನೋ ಒಂದು ಯಾವುದೋ ಇನ್ವೆಸ್ಟರ್ನ ಭೇಟಿ ಆಗೋದಿದೆ, ಆ ಕಾರಣಕ್ಕಾಗಿ ವಿದೇಶಕ್ಕೆ ಹೋಗೋದಾದ್ರೆ ವೆಲ್ ಆ್ಯಂಡ್ ಗುಡ್, ಬಿಸ್ನೆಸ್ಗೋಸ್ಕರ. ಆದರೆ ಸಂತೋಷಕ್ಕಾಗಿ ಅಲ್ಲ, ಈಗ ನಾನು ಸೆಲೆಬ್ರೇಷನ್ಗಾಗಿ ವಿದೇಶಕ್ಕೆ ಹೋಗುವಾಗ, ನಾನು ಮೊನ್ನೆ ಕೂಡ ಒಂದು ಉದಾಹರಣೆ ಹೇಳಿದೆ. ನನ್ನ ಸ್ನೇಹಿತರೊಬ್ಬರು ಭಾಳ ಹೆಮ್ಮೆಯಿಂದ ಹೇಳಿದ್ರು, 30ನೇ ದೇಶವನ್ನು ಭೇಟಿ ಕೊಟ್ಟೆ ನಾನು, 30 ದೇಶ ಅಂತ ಪಾಸ್ಪೋರ್ಟ್ ತೋರಿಸಿದ್ರು, ಸ್ಟ್ಯಾಂಪ್ಗಳನ್ನು ತೋರಿಸಿದ್ರು. ನಾನು ಕೇಳಿದೆ, ಭಾರತದಲ್ಲಿ ಎಷ್ಟು ರಾಜ್ಯಗಳನ್ನು ನೋಡಿದ್ದೀರಿ ಅಂತ. 6 ರಾಜ್ಯಗಳನ್ನು ಮಾತ್ರ ನೋಡಿದ್ದೀನಿ ಅಂದರು ಅವರು. ಅರೆ, ಮೊದಲು ಭಾರತದ ಎಲ್ಲ ರಾಜ್ಯಗಳನ್ನು ನೋಡೋಣಪ್ಪ, ಯಾವುದೋ ಒಂದು ಫಾರಿನ್ ಟ್ರಿಪ್ನ ಪ್ಲ್ಯಾನ್ ಇದೆಯಲ್ಲ, ಸದ್ಯಕ್ಕೆ ಬೇಡ ಅದು, ಅದರ ಬದಲು ಭಾರತದ 2 ರಾಜ್ಯ ಕಂಪ್ಲೀಟಾಗಿ ನೋಡ್ಕೊಂಬರ್ತೀವಿ ಅನ್ನೋ ಹಂಗಿದ್ರೆ ಭಾರತದ ಏಳಿಗೆಗೆ ಒಳ್ಳೆಯದು ಅಂತ. ಎಕ್ಸಾಕ್ಟ್ಲಿ. ಸೊ ಇಲ್ಲಿ ಉದ್ದೇಶ ಇರೋದು, ನಮ್ಮ ಕಂಟ್ರಿಯಲ್ಲಿ ನಾವು ಫಾರೆಕ್ಸ್ ರಿಸರ್ವ್ನ ಎಷ್ಟರ ಮಟ್ಟಿಗೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ, ಅದು ಒಂದು ಪಾಯಿಂಟ್ ಆಫ್ ವ್ಯೂ ಒಂದು. ಎರಡನೇದು, ಇನ್ಫ್ಲೇಷನ್ಗೆ ಈಗ ನಮ್ಮದೇನು ಕ್ರೂಡ್ ಬೆಲೆ, ತಾವು ಲಾಸ್ಟ್ ಡಿಸ್ಕಷನಿಂದ ನಾವು ನೋಡಿದಂಗೆ ಈಗ ಆಲ್ಮೋಸ್ಟ್ $107-108 ಬ್ರೆಂಟ್ ಕ್ರೂಡ್ ಹೋಗಿದೆ. ಅದರಿಂದಾಗಿ ಪೆಟ್ರೋಲ್ನ ಆದಷ್ಟು ಮಟ್ಟಿಗೆ ಕಡಿಮೆ ಮಾಡಿ, EV ಬಳಕೆ ಆದರೆ ಮಾಡಿ, ಪೂಲಿಂಗ್ ಮಾಡಿ, ಬಸ್ನ ಬಳಸಿ, ಮೆಟ್ರೋ ಟ್ರೈನ್ ಬಳಸಿ ಅನ್ನೋ ಒಂದು ಉದ್ದೇಶ ಏನೋ ಒಂದು ಆ್ಯಸ್ ಅ ಹೆಡ್ ಆಫ್ ದ ಕಂಟ್ರಿ ಅವ್ರು ಕೊಟ್ಟಿರೋ ಒಂದು ಮೆಸೇಜ್. ಎಷ್ಟರ ಮಟ್ಟಿಗೆ ಇದನ್ನು ತಗೋತೀವಿ ಇಲ್ಲ ಅನ್ನೋದು ಬೇರೆ ವಿಚಾರ. ಇವತ್ತು ಬೆಳಗ್ಗೆನೇ ನೋಡಿರೋ ವಿಚಾರ ಅಜಿತ್ ಹೇಳ್ತೀನಿ. ಒಬ್ಬರು ಒನ್ ಆಫ್ ದಿ BJP ಪಾರ್ಟಿ ಅವರೇನೆ, ಹೂ ವಾಸ್ ಟ್ರಾವೆಲಿಂಗ್ ಫ್ರಮ್ ಉಜ್ಜೈನ್ ಟು ಭೋಪಾಲ್, 700 ಕಾನ್ವೋ ವೆಹಿಕಲಲ್ಲಿ ಹೋದರು ಅಂತ. 700 ಇದು. ಸೊ ಕ್ವಶನ್ ಇವಾಗ ಇಲ್ಲೇನಂದರೆ, ನಾಗರಾಜ್ ಅವರೇ, 700 ಕಾನ್ವೋ ವೆಹಿಕಲ್ಲು ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ಅವ್ರ ಸೋ ಕಾಲ್ಡ್ ಮೆಂಬರ್ ಅಂತಲೇ ಹೇಳ್ಬೋದು, ನಾವು ಪಾರ್ಟಿ ಮೆಂಬರ್ ಅಂತಲೇ ಹೇಳ್ಬೋದು, ಅವರು 700 ವೆಹಿಕಲ್ಸ್ನ ಕಾನ್ವೋಲ್ ತೊಗೊಂಡರು. ಮತ್ತು ನನ್ನ ಸ್ನೇಹಿತರು ಬೆಳಗ್ಗೆ ಹೇಳಿದ್ರು, ಒನ್ ಆಫ್ ದ ಜಡ್ಜ್ ಸೈಕಲಲ್ಲಿ ಬಂದರು ಅಂತ. ಜಡ್ಜ್ ಸೈಕಲಲ್ಲಿ ಬಂದರು, ಅವ್ರ ಸೆಕ್ಯೂರಿಟಿ. ಸೊ ಪರ್ಪಸ್ ಫೇಲ್ ಆಯಿತು. ಸೊ ಇಲ್ಲಿ ಉದ್ದೇಶ ಸರ್ಕಾರದಿಂದ ಹೇಳಿರೋ ಅರ್ಥ ಏನಪ್ಪ ಅಂದರೆ, ಆದಷ್ಟು ಮಟ್ಟಕ್ಕೆ ನಮ್ಮದೇ $95-96 ಏನು ಏರ್ತಾ ಹೋಗ್ತಿದೆ, INR ಏನು ಡಿಪ್ರಿಷಿಯೇಟ್ ಆಗ್ತಾ ಬರ್ತಾ ಇದೆ, ಅದನ್ನು ಆದಷ್ಟು ಮಟ್ಟಿಗೆ ಏನು ಡಾಲರ್ ಏರಿಕೆಯನ್ನು ತಡೆಗಟ್ಟೋದಕ್ಕೆ ಸರ್ಕಾರ ಏನೂ ಮಾಡೋದಕ್ಕಾಗ್ತಿರ್ಲಿಲ್ವಾ ಸರ್? ಈಗ ಅದಕ್ಕೆ ಇನ್ನೊಂದು, ಇವತ್ತು ಬೆಳಗಿಂದ ನ್ಯೂಸ್ ನೋಡಿದ್ರೆ ನೀವು, ಈ ಸೇಮ್ ಬುಲಿಯನ್ ಮೇಲೆ, ಗೋಲ್ಡ್ ಸಿಲ್ವರ್ ಮೇಲೆ ನಮ್ಮ ಕಸ್ಟಮ್ಸ್ ಡ್ಯೂಟಿ ಇನ್ಕ್ರೀಸ್ ಆಯಿತು. ಹೌದು, ಕರೆಕ್ಟ್ ಅಲ್ವಾ? ಕರೆಕ್ಟ್. ಸೊ 6% ಇದು 15%, ಡೈರೆಕ್ಟ್ 15% ಆಯಿತು. ಸೊ ಇಲ್ಲಿ ಆಲ್ಮೋಸ್ಟ್ 9-10%, 10% ಆಯಿತು. ಈಗ ಇವತ್ತು ಬೆಳಗ್ಗೆ ನೋಡಿದ್ರೆ ನೀವು ಗೋಲ್ಡ್ ಸಿಲ್ವರು ಡೈರೆಕ್ಟ್ ಇಂಪ್ಯಾಕ್ಟ್ ಅದು. ಹೌದು, ನಿನ್ನೆ ಪ್ರೈಸು ನಿನ್ನೆ $10,000 ಇದ್ದಿದ್ದು $1,300 ಜಾಸ್ತಿ ಆಗುತ್ತೆ, ಡೈರೆಕ್ಟ್ ಆಗಿ ಅಲ್ಲಿ ಇಂಪ್ಯಾಕ್ಟ್ ಆಯಿತು. ಸೊ ಇದರ ಇಂಡೈರೆಕ್ಟ್ ಮೆಸೇಜ್ ಏನಪ್ಪ ಅಂದರೆ, ನಾನು ನಿಮಗೆ ಜಾಸ್ತಿ ಕಸ್ಟಮ್ಸ್ ಡ್ಯೂಟಿ ಎನ್ಫೋರ್ಸ್ ಮಾಡ್ತಿದ್ದೀನಿ, ಸರ್ಕಾರಕ್ಕೆ ಜಾಸ್ತಿ ದುಡ್ಡು ಬರಲಿ, ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗಲಿ ಅನ್ನೋದಕ್ಕಿಂತ ಆದಷ್ಟು ಮಟ್ಟಕ್ಕೆ ನೀವು ಅದನ್ನ ಅವಾಯ್ಡ್ ಮಾಡಿ ಅನ್ನೋ ಒಂದು ಅರ್ಥ. ಒಂದು, ಎಷ್ಟೋ ಸಲ ಕೆಲವು ಪ್ರಾಡಕ್ಟ್ಸ್ ಮೇಲೆ ಆಂಟಿ ಡಂಪಿಂಗ್ ಡ್ಯೂಟಿ ಅಂತ ಹಾಕ್ತಾರೆ. ಹೌದು, ಈ ಆಂಟಿ ಡಂಪಿಂಗ್ ಡ್ಯೂಟಿ ಹಾಕೋ ಉದ್ದೇಶ ಏನು? ನಮ್ಮಲ್ಲೇ ಡೊಮೆಸ್ಟಿಕ್ ಅಲ್ಲಿ ಇದು ನಮ್ಮ ಪೀಣ್ಯದಲ್ಲಿ, ಪೀಣ್ಯದಲ್ಲಿ ಪ್ರೊಡಕ್ಷನ್ ಆಗ್ತಾ ಇದೆ, ಆದರೆ ನನಗೆ ಮೇಡ್ ಇನ್ ಇಂಡಿಯಾ ಬೇಡ, ನನಗೆ ಮೇಡ್ ಇನ್ USA ಬೇಕು ಅನ್ನೋ ಒಂದು ಇದೆ ಅಂದಾಗ ದಯವಿಟ್ಟು ನೀವು ಅದನ್ನ ಬಳಸ್ಕೊಳ್ಳಿ, ಬೇಡ ಅಂತ ಸರ್ಕಾರ ಹೇಳ್ತಲ್ಲ, ಆದರೆ ಅದ್ರ ತಕ್ಕನಂತೆ ಅದಕ್ಕೆ ತೆರಿಗೆ ಕಟ್ಟಿ. ಒನ್ ಆಫ್ ದಿ ಎಕ್ಸಾಂಪಲ್, ಸಚಿನ್ ತೆಂಡೂಲ್ಕರ್ದು ಫೆರಾರಿ ವೆಹಿಕಲ್ದು ಎಲ್ಲರಿಗೂ ಗೊತ್ತಿರುವಂಥ ಎಕ್ಸಾಂಪಲ್. ಹೌದು,
ಅಲ್ವಾ? ಎಸ್. ಫೆರಾರಿ ಗಿಫ್ಟ್ ಕೊಟ್ಟರು ಅವ್ರಿಗೆ, ಅವ್ರ ಗಿಫ್ಟ್ ಕೊಟ್ಟಿದ್ದು ಫ್ರೀ ಅಂತಾನೆ ಅರ್ಥ. ಆದರೆ ಅವ್ರು ಇಂಡಿಯಾಗೆ ತಗೊಂಬಂದಿರೋದು 200% ಆಫ್ ದ ವ್ಯಾಲ್ಯೂ ಆಫ್ ದ ಫೆರಾರಿ ವೆಹಿಕಲ್. ಏನಕ್ಕಪ್ಪ ಅಂದ್ರೆ ಆಂಟಿ ಡಂಪಿಂಗ್ ಡ್ಯೂಟಿ. ಸೊ ಅಬ್ಜೆಕ್ಟಿವ್ ಇಲ್ಲಿ ಸರ್ಕಾರ ಅಥವಾ ದಟ್ ಇಸ್ ಲಕ್ಸುರಿ. ಇಂಥ ಟೈಮ್ನಲ್ಲಿ ಇನ್ನೂ ಒಂದು ಪ್ರಶ್ನೆ ಬರುತ್ತೆ ಸರ್. ಮದರ್ ಆಫ್ ಆಲ್ ಡೀಲ್ಸ್ ಅಂತ ಒಂದು ಡೀಲ್ ಮಾಡಿಕೊಂಡ್ರು ಯುರೋಪಿಯನ್ ಒಕ್ಕೂಟದ ಜೊತೆಗೆ. ಆವಾಗ ನಾವೆಲ್ಲ ಹೇಳಿದ್ವಿ ಇನ್ಮೇಲೆ ಆಡಿ, ಬೆಂಜು, ಪೋರ್ಷೆ ಕಾರ್ಗಳೆಲ್ಲ ಕಡಿಮೆ ಆಗ್ಬಿಡ್ತವೆ. ನೀವು ಆ ಥರದ ಡೀಲ್ ಮಾಡಿಕೊಂಡು ನಮ್ಮಲ್ಲಿ ತೆರಿಗೆ ಕಡಿಮೆ ಕೊಡಿ, ಬನ್ನಿ ಇಲ್ಲಿ ಮಾರಾಟ ಮಾಡಿ ಅಂತ ಹೇಳಿ, ಈ ಟೈಮ್ನಲ್ಲಿ ನಮಗೆ ಫಾರೆಕ್ಸ್ ರಿಸರ್ವ್ ಕಡಿಮೆ ಆಗುತ್ತೆ, ನೀವು ಇಂಪೋರ್ಟೆಡ್ ವಸ್ತುಗಳನ್ನು ಬಳಸಬೇಡಿ ಅಂದರೆ ಸೆಲ್ಫ್ ಕಾನ್ಫ್ಲಿಕ್ಟಿಂಗ್ ಅಲ್ವಾ ಇದು? ಈಗ ಸದ್ಯದ್ದು ಸಿಚುವೇಶನ್ ಇದು ಪರ್ಮನೆಂಟ್ಲಿ ಇದೇ ನಡಿಬೇಕು ಅಂತಲ್ಲ. ಕರೆಂಟ್ ಸಿಚುವೇಶನ್ ಏನಿದೆ, ಆ್ಯಂಡ್ ಇದನ್ನು ತಮಗೆ ಗೊತ್ತಿರೋ ಹಾಗೆ, ನಿಮಗಂತೂ ಗೊತ್ತಿರುತ್ತೆ ಅಜ್ಜಿ, ನಿನ್ನೆ ನಮ್ಮ ಮೋದಿಯವ್ರು ಹೇಳಿದ ನಂತರ ನಿನ್ನೆ ಸಿಂಗಾಪುರ್ ಪ್ರೈಮ್ ಮಿನಿಸ್ಟರ್ ಸೇಮ್ ಅಪೀಲ್ ಮಾಡಿದ್ದೆ. ಎಸ್, ನಾನು ನೋಡಿದೆ ಅದನ್ನ. ಅದು ನಿನ್ನೆ ಹೇಳಿದ್ದ ಹೌದಾ ನನಗೆ ಫ್ಯಾಕ್ಟ್ ಚೆಕ್ ಮಾಡೋಕ್ಕಾಗಿಲ್ಲ. ಎಸ್, ಓಕೆ. ಎರಡನೇದು, ಈಗ ವರ್ಕ್ ಫ್ರಮ್ ಹೋಮ್ ಸುಮಾರು ಈ ಶ್ರೀಲಂಕಾ ಅವರು ಅಫಿಷಿಯಲಿ ವೆಡ್ನೆಸ್ಡೇ ರಜಾ ಮಾಡಿಬಿಟ್ಟಿದ್ದಾರೆ. ಎಷ್ಟೋ ದೇಶದವರು ನೀವು ವಾರಕ್ಕೆ 4 ದಿನ ಮಾತ್ರ ವರ್ಕ್ ಮಾಡಿ, 2 ದಿನ ಹೊರಗಡೆ ಹೋಗ್ಬೋದು ಅಲ್ವಾ? ಎಸ್. ಸೊ ಆ ರೀತಿ ಇಟ್ ಈಸ್ ನಾಟ್ ಓನ್ಲಿ ಇಂಡಿಯಾ, ಭಾರತ ಮಾತ್ರ ಈ ಒಂದು ಹಂತದಲ್ಲಿ ರೀಚ್ ಆಗಿದೆ ಅಂತಲ್ಲ, ಇದೊಂದು ಎಚ್ಚರಿಕೆ ಮೂಡು ಬಂದಿರೋದು ಪ್ರತಿ ದೇಶಗಳಲ್ಲೂ ಸಹ. ಸೊ ಅಬ್ಜೆಕ್ಟಿವ್ ಒಂದೇನೆ. ಬರ್ತಾರೋ ನೀವು ಹೇಳಿದಂತೆ ಭಾರತದಲ್ಲಿ ಮಾಡೋದಕ್ಕಾಗೋದಿಲ್ಲ. 4 ದಿವಸ ಕೆಲಸ ಮಾಡಿ ಅಂದರೆ ಇನ್ನು 3 ದಿವಸ ರಜೆ ಇದೆ, ಮಡಿಕೇರಿಗೆ ಹೋಗ್ಬರೋಣ ಅಂತಾರೆ ನಮ್ಮ ಜನ. ಸೊ ಅದು ಒಂದು ಇನ್ನೋದಲ್ಲಿ ಇಬ್ಬರು ಹೋಗ್ಬರೋಣ ಅಂತಾರೆ. ಮತ್ತೆ ಅದು ಫ್ಯೂಲ್ ಬಳಕೆ ಕಮ್ಮಿ ಮಾಡಿ ಅನ್ನೋ ಜಾಗದಲ್ಲಿ ಅದು ಜಾಸ್ತಿ ಆಗುತ್ತೆ ಹೊರತು ಅದಕ್ಕೆ ಬರೋದಿಲ್ಲ. ಬಿಡದೆ ಹತ್ರ ಟ್ರಾಫಿಕ್ ಜಾಮ್ ಆಗುತ್ತೆ ಅಷ್ಟೇ. ಎಸ್. ಜಾಗತೀಕರಣದ ಆಶಯ ಏನಿತ್ತಲ್ಲ ಸರ್, ಇಡೀ ಜಗತ್ತು ಒಂದು ವಿಲೇಜ್ ಆಗಬೇಕು ಅಂತ, ಅದರ ತದ್ವಿರುದ್ಧದ ನಿರ್ಣಯ ಇದು. ಇಂಪೋರ್ಟ್ ಮಾಡ್ಕೊಳ್ಳೋದು ಕಡಿಮೆ ಮಾಡೋಣ ನಾವು ಅಂತ. ಇಂಪೋರ್ಟ್ ಡ್ಯೂಟಿ ಯಾಕೆ ವಿಧಿಸಿದ್ರು ಅಂತ ನೀವು FTA ಉದಾಹರಣೆ ಕೊಟ್ಟಾಗ ಅಲ್ಲಿ ಟೆಲ್ ದ ಡಿಫ್ರೆನ್ಸ್. FTA ಆದಾಗ ನೀವು ಒಂದು ಎಕ್ಸಾಂಪಲ್ ಕೊಟ್ರಿ, ಬೆನ್ಸ್ ಕಡಿಮೆ ಆಗುತ್ತೆ, ಪಾರ್ಟ್ಸ್ ಕಡಿಮೆ ಆಗುತ್ತೆ. ಅದಾಗುತ್ತೆ. ಯಾವ ಥರ ಆಗುತ್ತೆ, ಅಲ್ಲಿ ಯಾವ ಥರ ಗೂಡ್ಸ್ಗೆ ಯಾವ ಟೈಮ್ ಫ್ರೇಮಲ್ಲಿ ಕೊಟ್ಟಿದ್ದಾರೆ. FTA ಇಸ್ ನಾಟ್ you start on a Monday and end on a Friday. It's a long-term arrangement where over a 10 or 15-year period in a phased manner. ಅಂದ್ರೆ ಫಸ್ಟ್ ಇಯರ್ ಅಲ್ಲಿ ಯು ಕ್ಯಾನ್ ಸೇ 10 ಲಕ್ಷ ಮರ್ಸಿಡೀಸ್ ಬೆನ್ಸ್ ಕೊಡ್ತೀನಿ ಅದಲ್ಲ, ಬರೀ ಒಂದು 5,000 ಮರ್ಸಿಡೀಸ್ ಬೆನ್ಸ್ಗಳಿಗೆ ಅದು ಕೊಡ್ತಾರೆ. ಆಡಿಗಳಿಗೆ ಇಷ್ಟು ಅಂದ್ರೆ ಯು ಆರ್ ಮೇಕಿಂಗ್ ಈಕ್ವಲ್ ಆಪರ್ಚುನಿಟಿ. ಇಂಡಿಯಾ ಇಂದ ಎಕ್ಸ್ಪೋರ್ಟ್ ಆಗಬೇಕು ವೆಹಿಕಲ್ಸ್ ಅಂತ ಬಂದಾಗ ಹಿಂಗ ಆಪರ್ಚುನಿಟಿ ಕೊಡ್ತಾ ಇದಾರೋ ಅವ್ರಿಗೂ ಸ್ವಲ್ಪ ಆಪರ್ಚುನಿಟಿ ಕೊಡಬೇಕು. ಇಲ್ಲದೆ ಹೋದ್ರೆ ನಾಗರಾಜ್ ಯಾದವ್ ಇನ್ನೊಂದು ಪ್ರಶ್ನೆ ಕೇಳಿದ್ರು, ಮೇಕ್ ಇನ್ ಇಂಡಿಯಾ ಅಂತ ಹೇಳಿದ್ರಿ. ಪ್ರೊಡಕ್ಷನ್ ಜಾಸ್ತಿ ಮಾಡ್ತೀವಿ, ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಮಾಡ್ತೀವಿ. ಅದಾಗಿದ್ರೆ ಯಾಕೆ ಸರ್ ಇಂಪೋರ್ಟ್ ಜಾಸ್ತಿ ಎಕ್ಸ್ಪೋರ್ಟ್ ಕಡಿಮೆ ಅನ್ನೋ ಪರಿಸ್ಥಿತಿ ಇರ್ತಿತ್ತು? ಸರಿ ಇಲ್ಲ, ಮೇಕ್ ಇನ್ ಇಂಡಿಯಾದಿಂದ ಸಾಧಿಸಿದ್ದೇನೆ. ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಮತ್ತು ಆತ್ಮನಿರ್ಭರ್ ಭಾರತದಲ್ಲಿ ಇವತ್ತಿಗೆ ಆಗ್ತಾರೆ. ಡಿಫೆನ್ಸ್ ಅಲ್ಲಿ ತಗೊಂತಾರೆ, ಮ್ಯಾನುಫ್ಯಾಕ್ಚರಿಂಗ್. ಅಟ್ ಒನ್ ಪಾಯಿಂಟ್ ಇನ್ ಟೈಮ್ ವೆನ್ ಕಾಂಗ್ರೆಸ್ ವಾಸ್ ಇನ್ ಪವರ್, ಇಂಡಿಯಾ ವಿ ವರ್ ನೆಟ್ ಡಿಫೆನ್ಸ್ ಇಂಪೋರ್ಟರ್ಸ್. ಇವತ್ತಿಗೆ ವಿ ಆರ್ ಡಿಫೆನ್ಸ್ ಎಕ್ಸ್ಪೋರ್ಟರ್ಸ್. ಅಂದ್ರೆ ಯಾವ ಥರ ಸ್ಕೀಮ್ಗಳು ಬಂದಿದೆ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ, ಅಂಡ್ ಡ್ರೋನ್ಸ್ ಇಂದ ಹಿಡಿದು ಹೌ ದಿ ಗವರ್ಮೆಂಟ್ ಹಸ್ ಹ್ಯಾಂಡ್ ಹೆಲ್ಡ್ defense manufacturing companies with latest technology. We are exporting defense equipment today, which was not the case 10 years ago or 15 years ago. Andre as the world moves, India is also growing at a faster pace, because amongst the economies of the similar scale, India is fastest growing. I'm not saying in absolute terms. ನೀವು ತಿರ್ಗಾ ಕೇಳ್ಬೋದು absolute terms ಅಲ್ಲಿ 1% numbers ಅಲ್ಲಿ ಒಂದು ಆ ಥರ ಹೇಳ್ತಾ ಇಲ್ಲ. US ಗಿರೋ ಎಕಾನಮಿ ಸ್ಕೇಲ್ US is growing at say 1%. China is growing at 2%. India is growing at 6.4 to 6.8% on the India's economy. Germany irbodu, UK irbodu, they are on recession. UK is minus 0.9%. So ಹಾಗಾಗಿ you cannot say isolate India and say ಇಂಡಿಯಾದಲ್ಲಿ ಮಾತ್ರ ಏನು austerity measures ಅಂತ. ಇದು ಯಾವುದೇ ಒಂದು ಕಾರಣಕ್ಕೂ we are being prepared for the tougher times which will come in global crisis. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.